ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಮಾತ್ರವಲ್ಲದೆ ನಿಮಗಾಗಿ ಪ್ರಾರ್ಥಿಸುತ್ತಾ ಈ ದಿವಸದ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡುವುದಕ್ಕಿದ್ದೇವೆ. ನಾವು ನಮ್ಮ ತಲೆಗಳನ್ನು ಬಾಗಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯವನ್ನು ನೀನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡೆಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೇವಲ ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂತೆ ಅನುಗ್ರಹ ಮಾಡು. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಈ ದಿವಸ ಕಲಿಯುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ನಾವು ಬೇಡಿದ್ದನ್ನು ಬೇಡದ ಬಿಟ್ಟವುಗಳನ್ನು ನಮ್ಮ ಮುದು ರಕ್ಷಕನೂ ಕಾರ್ಯಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ, ಆಮೆನ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಮಾಡಿದಂತ ರಕ್ಷಣಾ ಕಾರ್ಯ ಯಾವ ರೀತಿಯಲ್ಲಿ ತ್ರೈಕ ದೇವರ ಅನ್ಯೋನ್ಯತೆಯಲ್ಲಿ ಆ ಕಾರ್ಯಗಳನ್ನು ಆತನು ಮಾಡಿದ್ದಾನೆ ಮತ್ತು ದೇವರು ತಾನು ನಿತ್ಯವಾಗಿ ಮಾಡಿದಂತ ಒಪ್ಪಂದದ ಹಿನ್ನೆಲೆಯಲ್ಲಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ಅದು ಎಷ್ಟು ನೈಜವಾಗಿದೆ ಎಂಬಂತ ಸತ್ಯವನ್ನು ನಾವು ಕಲಿಯುತ್ತಾ ಇದ್ದೇವೆ. ನಾವು ಈ ದಿವಸದಲ್ಲಿ ಕೊರಿಂಥದವರಿಗೆ ಬರೆದಂತ 2ನೇ ಪತ್ರ 1ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರ 1ನೇ ಅಧ್ಯಾಯ 20ನೇ ವಚನ. ವಾಕ್ಯ ಈ ರೀತಿಯಲ್ಲಿ ಉಂಟು: ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎಂದು ಹೇಳುತ್ತೇವೆ ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ಬರೆದಂತಹದ್ದನ್ನು ನಾವು ಓದಿಕೊಳ್ಳೋಣ. The book of 2 Corinthians chapter 1 verse 20. The book of 2 Corinthians chapter 1 verse 20. For all the promises of God in him are yes, and in him amen, to the glory of God through us. In him are yes. In him are yes. Now, as we look into this verse that Paul is bringing before us in 2 Corinthians, now we need to understand that all God's Old Testament and New Testament promises of peace, joy, love, goodness, forgiveness, salvation, sanctification, fellowship, hope, glorification, and heaven. Whatever the various things that we have been studying concerning Jesus Christ are made possible and fulfilled in Jesus Christ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿಯೂ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಬರೆಯಲ್ಪಟ್ಟಂತ ವಾಗ್ದಾನಗಳು. ಯಾವ ವಾಗ್ದಾನಗಳು? ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಅನೇಕ ವಾಗ್ದಾನಗಳನ್ನು ನಾವು ನೋಡುತ್ತೇವೆ. ಆ ವಾಗ್ದಾನಗಳು ನಮ್ಮ ಸಮಾಧಾನಕ್ಕೆ ಸಂಬಂಧಪಟ್ಟದ್ದು, ಸಂತೋಷ, ಪ್ರೀತಿ ಮತ್ತು
ಒಳ್ಳೆಯತನಕ್ಕೆ ಸಂಬಂಧಪಟ್ಟದ್ದು, ಕ್ಷಮಾಪಣೆ, ರಕ್ಷಣೆ, ಪರಿಶುದ್ಧತೆ, ಅನ್ಯೋನ್ಯತೆ, ನಿರೀಕ್ಷೆ, ಮಹಿಮೆ ಮತ್ತು ಪರಲೋಕಕ್ಕೆ ಸಂಬಂಧಪಟ್ಟಂತ ಅನೇಕ ವಾಗ್ದಾನಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿವೆ. ಭಕ್ತನಾದಂತ ಪೌಲನು ಏನ್ ಹೇಳ್ತಾ ಇದ್ದಾನಂತ ಹೇಳಿದ್ರೆ, ದೇವರು ನಮಗೆ ಕೊಟ್ಟಂತ ವಾಗ್ದಾನಗಳು ನೋಡ್ರಿ, ಗಮನ ಇಟ್ಟುಕೊಳ್ರಿ. ನಿಶ್ಚಯವಾಗಿ ಭಕ್ತನಾದ ಪೌಲನು ಬಹಳ ಒತ್ತಿ ಹೇಳ್ತಾ ಇದ್ದಾನೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತದೆ ಎಂಬುದು. ಆತನ ವಾಗ್ದಾನಗಳು ಎಷ್ಟಿದ್ದರೂ ಕೂಡ, however the promises that God has given both in the Old Testament and in the New Testament, they are fulfilled in Jesus Christ. All God's promises of Old Testament and the New Testament, they are made possible and also fulfilled in Jesus Christ. ನಾವು ಒಂದು ವಚನ ಇದಕ್ಕೆ ಸಂಬಂಧಪಟ್ಟು ಲೂಕನು ಬರೆದ ಸುವಾರ್ತೆಗೆ ನಮ್ಮ ಗಮನವನ್ನು ನಾವು ಹಿಂದಕ್ಕೆ ಸ್ವಲ್ಪ ತಿರುಗಿಸೋಣ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು, ಆತನು ಮೃತ್ಯುಂಜಯನಾಗಿ ಎದ್ದು ಬಂದ ನಂತರ ಯಾವ ರೀತಿಯಲ್ಲಿ ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಮಾತನಾಡುತ್ತಾ ಬಂದನು, ಆತನು ಮಾತನಾಡಿದಂತ ಅನೇಕ ವಿಚಾರಗಳು, ಯಾವ ರೀತಿಯಲ್ಲಿ ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ತನ್ನ ಸತ್ಯಾರ್ಥಗಳನ್ನು ಹೇಳಿದನು ಎಂಬುದನ್ನು ಗಮನಿಸುವಾಗ, ಲೂಕನು ತನ್ನ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ಆತನು ಹೀಗೆ ಬರೀತಾ ಇದ್ದಾನೆ. ಲೂಕನ ಸುವಾರ್ತೆ 24ನೇ ಅಧ್ಯಾಯ, ನಾವಲ್ಲಿ ನೋಡುವಂತಹದ್ದು ಇಂಗ್ಲಿಷ್ ಅಲ್ಲಿ ಓದ್ತೇನೆ. Then he said to them, these are the words which I spoke to you while I was still with you, that all things must be fulfilled which were written in the law of Moses and the prophets and the Psalms concerning me. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಹೇಳಿದಂತ ಒಂದು ಬಹಳ ಅಮೂಲ್ಯವಾದಂತ ಒಂದು ಮಾತು, ಆತನು ಸತ್ತವರೊಳಗಿಂದ ಎದ್ದು ಬಂದು ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಮಾತನಾಡುತ್ತಿರುವಂತಹ ವೇಳೆಯಲ್ಲಿ ಆತನು ಮಾತನಾಡಿದಂತ ಒಂದು ವಿಷಯ 44ನೇ ವಚನ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದರು. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ತಾನಾಗಿ ಆತನು ಹೇಳಿದಂತ ಒಂದು ಮಾತು ಏನ್ ಹೇಳ್ತಾ ಇದ್ದಾನೆ? See the law of Moses and the prophets and the Psalms. ಏನ್ ಹೇಳ್ತಾ ಇದ್ದಾನೆ? He said to them, these are the words which I spoke to you while I was still with you, that all things must be fulfilled which were written in the law of Moses, prophets and the Psalms concerning me. ನಾವು ಈ ವಚನಗಳನ್ನು ಆಲೋಚನೆ ಮಾಡುವಾಗ ನಮ್ಮ ಗಮನಕ್ಕೆ ಬರತಕ್ಕಂತ ಬಹಳ ಗಂಭೀರವಾದಂತ ಒಂದು ಸತ್ಯ ಏನಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಆಗ್ಲಿ ಹೊಸ ಒಡಂಬಡಿಕೆ ಆಗ್ಲಿ ಅಥವಾ ನಾವೆಲ್ಲರೂ ಬಹಳವಾಗಿ ಪ್ರೀತಿ ಮಾಡತಕ್ಕಂತ ಕೀರ್ತನೆಗಳು, ಈ ಎಲ್ಲಾ ಭಾಗಗಳಲ್ಲಿ ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟವು.
ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಮಾತ್ರವೇ ಅಲ್ಲ, ಭಕ್ತನಾದಂತ ಪೌಲನು ಬಹಳ ಸ್ಪಷ್ಟವಾಗಿ, ಬಹಳ ಒತ್ತಾಯವಾಗಿ ಹೇಳುತ್ತಿರತಕ್ಕಂತ ಒಂದು ಸಂಗತಿ ಏನೆಂದರೆ, ಈ ಎಲ್ಲಾ ವಾಗ್ದಾನಗಳು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನಲ್ಲಿ ಅದು ನೆರವೇರಬೇಕಾಗಿದೆ. ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಂತ ವಾಗ್ದಾನಗಳು ಅದು ನನ್ನ ಕುರಿತಾಗಿ ಬರೆಯಲ್ಪಟ್ಟದ್ದು, ಅದು ನೆರವೇರಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಘಂಟಾಘೋಷವಾಗಿ ಆತನು ಹೇಳಿದೆ. ಯಾವಾಗ ಯೇಸು ಕ್ರಿಸ್ತನು ಆತನ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳು ಆತನ ಜನನದ ಕುರಿತಾಗಿ ಬರೆಯಲ್ಪಟ್ಟವು, ಅವನ ಜೀವಮಾನದ ಕುರಿತಾಗಿ ಬರೆಯಲ್ಪಟ್ಟವು, ಅವನ ಮರಣದ ಕುರಿತಾಗಿ ಬರೆಯಲ್ಪಟ್ಟವು, ಆತನ ಹೂಣಿಡುವಿಕೆಯ ಕುರಿತಾಗಿ ಬರೆಯಲ್ಪಟ್ಟವು, ಆತನು ಎದ್ದು ಅನ್ನುವಂತಹದ್ದರ ಕುರಿತಾಗಿ, ಅಂದರೆ ಪುನರುತ್ಥಾನದ ಕುರಿತಾಗಿ ಬರೆಯಲ್ಪಟ್ಟವು. ಮಾತ್ರವಲ್ಲದೆ ಆತನು ದಿವಾರೋಹಣನಾಗಿ ತಂದೆಯ ಬಳಿಗೆ ಹೋಗುವಂತ ವಿಚಾರವನ್ನು ಕೂಡ ದೇವರು ತನ್ನ ವಾಕ್ಯದಲ್ಲಿ ವಾಗ್ದಾನಗಳ ಮೂಲಕ ಬರೆದ. ಇವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ಇಷ್ಟೆಲ್ಲ ನೀವು ನೋಡಿದಂತ ಹಳೆ ಒಡಂಬಡಿಕೆಯ, ಹೊಸ ಒಡಂಬಡಿಕೆಯ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿರತಕ್ಕಂತ ವಾಗ್ದಾನಗಳು ಅದು ನನ್ನಲ್ಲಿ ನೆರವೇರಿಯದೆ. ಹಾಗಾದರೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬಂದಂತ ವೇಳೆಯಲ್ಲಿ ನಡೆದಂತ ಒಂದು ಸಂಗತಿ ಏನದು? ದೇವರ ವಾಗ್ದಾನಗಳನ್ನು ಪೂರೈಸುವುದಕ್ಕಾಗಿ ಯೇಸು ಕ್ರಿಸ್ತನು ಆತನ ಈ ಲೋಕಕ್ಕೆ ಬಂದ. ಈ ಲೋಕದಲ್ಲಿ ಅನೇಕ ಮಹಾನುಭಾವರು ಜನಿಸಿದರು. ಈ ಲೋಕದಲ್ಲಿ ಅನೇಕ ಶ್ರೇಷ್ಠ ವ್ಯಕ್ತಿಗಳು, ಜ್ಞಾನಿಗಳು, ವಿಜ್ಞಾನಿಗಳು, ಅನೇಕ ಕಲಾವಿದರು, ಅನೇಕ ರೀತಿಯಾದಂತ ಕಾರ್ಯಗಳನ್ನು ಮಾಡಿದವರು, ದೇಶಗಳಲ್ಲಿ ಬಹಳ ಉನ್ನತವಾದ ಕೆಲಸಗಳನ್ನು ಮಾಡಿದವರು. ಆದರೆ ಯಾರ ಕುರಿತಾಗಿಯೂ ಕೂಡ ದೇವರು ಇಂಥ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ, ಈತನು ಇಂಥ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಪ್ರವಾದನೆ ಮಾಡಿದ್ದು ಇಲ್ಲವೇ ಇಲ್ಲ. There is no occasion where God has prophesied or promised that such a person will come and do this. ಈ ಎಲ್ಲ ವಾಗ್ದಾನಗಳನ್ನು ಈ ಲೋಕದಲ್ಲಿರತಕ್ಕಂಥ ಯಾವ ಮಹಾನುಭಾವರೇ ಆಗಲಿ, with all due respect to the great people, with all due respect to the great personalities in the world, with all humility as a servant of God on the basis of God's word, I would like to tell you, there is not a single occasion where God in his wisdom has written in advance some promise about that person, either about his birth or about his death. Forget about the resurrection. We don't find anybody who died for you and me. We don't find anyone in the world who was resurrected. ನಿನಗೋಸ್ಕರ ನನಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರು ಎದ್ದು ಬರಲಿಲ್ಲ. ಆದರೆ ಈ ಲೋಕದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಬಹಳ ಒಳ್ಳೆಯದು. ಈ ಲೋಕದಲ್ಲಿ ಅವರು ಪ್ರಭಾವಶಾಲಿಗಳಾದರು, ಈಗಲೂ ಇದ್ದಾರೆ. ಆದರೆ ಯಾರ ಕುರಿತಾಗಿಯೂ ದೇವರು ತನ್ನ ವಾಗ್ದಾನಗಳನ್ನು, ತನ್ನ ಮಾತುಗಳನ್ನು ಅವರ ಕುರಿತಾಗಿ ಬರೆದದ್ದನ್ನು ನಾವು ಎಲ್ಲಿಯೂ ನೋಡುವುದಿಲ್ಲ. And we do not find the fulfillment of any prophecies concerning them. ಇವಾಗ ನಾವು ಮುಂದಕ್ಕೆ ಸ್ವಲ್ಪ ಹೋಗೋಣ. ಇನ್ನು ಕೆಲವು ವಿಷಯಗಳನ್ನು ನಾವು ಕಲಿಯಬೇಕಾಗಿದೆ. ನಾವು ಮುಂದಕ್ಕೆ ಗಲಾತ್ಯದವರಿಗೆ ಬರೆದಂತ ಪತ್ರಕ್ಕೆ ಬರುವಾಗ, ಗಲಾತ್ಯದವರಿಗೆ ಬರೆದಂತ ಪತ್ರ ನಾವಲ್ಲಿ ನೋಡತಕ್ಕಂತ ಬಹಳ ಗಂಭೀರವಾದಂತ ಇನ್ನೊಂದು ಸತ್ಯ, ನಾವು ಅದನ್ನು ಮರೆಯದಿರೋಣ. ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಭಕ್ತನಾದಂತ ಪೌಲನು ಏನು ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ಆಲೋಚನೆ ಮಾಡೋಣ.
ಗಲಾತ್ಯದವರಿಗೆ ಬರೆದಂತ ಪತ್ರ 3ನೇ ಅಧ್ಯಾಯ 17ನೇ ವಚನ. ನಾವು ಅದನ್ನು ಬಹಳ ಗಂಭೀರವಾಗಿ ನಾವು ಕೇಳೋಣ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. Now let me read it in English language. The book of Galatians chapter 3 and verse 17. Here is the word. And this I say, that the law which was 430 years later cannot annul the covenant that was confirmed before by God in Christ, that it should make the promise of no effect. The Bible talks about 430 years. 430 ವರ್ಷಗಳು. Now if you have to understand, you need to go back to the Old Testament. ಹಳೆ ಒಡಂಬಡಿಕೆಗೆ ನಮ್ಮ ಗಮನವನ್ನು ತಿರುಗಿಸಬೇಕು. From Israel's journey in Egypt to the giving of the law at the Sinai. ನೋಡಿ, ಈ ಒಂದು ಪೀರಿಯಡ್ ಯಾವಾಗದಿಂದ ಪ್ರಾರಂಭ ಆಗ್ತದಂತ ಹೇಳಿದ್ರೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಅವರು ಪ್ರಯಾಣ ಮಾಡಿದಂತದ್ದು. ನಾವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಬರುವಾಗ ಅಲ್ಲಿ 12ನೇ ಅಧ್ಯಾಯ, ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯ, ನಾವು 40ನೇ ವಚನದಲ್ಲಿ ಈ ಬಗ್ಗೆ ನಾವು ನೋಡ್ತೇವೆ. ನಾವು ಹಳೆ ಒಡಂಬಡಿಕೆಗೆ ನಾವು ಬರೋಣ. 12ನೇ ಅಧ್ಯಾಯ 40ನೇ ವಚನ. Now the sojourn of the children of Israel who lived in Egypt was 430 years. Let me read it again. Now the sojourn of the children of Israel who lived in Egypt was 430 years. ನಾವು ಕನ್ನಡ ಭಾಷೆಯಲ್ಲಿ ನಾವು ಅದನ್ನು ಓದಿ ನೋಡೋಣ. ವಿಮೋಚನಾ ಕಾಂಡ ಪುಸ್ತಕಕ್ಕೆ ಬರುವಾಗ ನಾವು 12ನೇ ಅಧ್ಯಾಯ, ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡತಕ್ಕಂತ ಈ ಒಂದು ವಚನ, ನಾವು ಅಲ್ಲಿ ಬಹಳ ಗಂಭೀರವಾಗಿ ನಾವು ಅದನ್ನು ತಿಳ್ಕೊಳ್ಬಹುದು. ವಿಮೋಚನಾ ಕಾಂಡ ಪುಸ್ತಕ ನಾವು ಆ ಭಾಗಕ್ಕೆ ನಾವು ಬರುವಂತಹ ವೇಳೆಯಲ್ಲಿ ದೇವರು ಹೇಳಿದಂತ ಮಾತುಗಳನ್ನು ನಾವಲ್ಲಿ ನಾವು ನೋಡ್ತೇವೆ. ದೇವರು ಇಸ್ರಾಯೇಲ್ಯರನ್ನು ಆ ಐಗುಪ್ತ ದೇಶದಿಂದ ನಡೆಸಿದಂತ ಆ ಸಮಯ 430 ವರ್ಷಗಳು ಎಂಬುದಾಗಿ ಏನಂತ ಉಂಟು. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ. 40ನೇ ವಚನದಲ್ಲಿ ಉಂಟು ನೋಡಿ. 41ನೇ ವಚನದಲ್ಲಿ ಏನುಂಟು? 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. So it has taken about 430 years. ಗಲಾತ್ಯದವರಿಗೆ ಬರೆದಂತ ಪತ್ರಕ್ಕೆ ಬರುವಾಗ ಭಕ್ತನಾದಂತ ಪೌಲನು ಆತನು ಈ ವಿಷಯವನ್ನೀಗ ಗಮನಕ್ಕೆ ತರ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಆತನು ಹೇಳಿದಂತ ಮಾತುಗಳು ಗಲಾತ್ಯ 3:17ನೇ ವಚನದಲ್ಲಿ, and this I say that the law which was 430 years later, 430 ವರ್ಷಗಳ ನಂತರ ಅವರಿಗೆ ಆ ಅಪ್ಪಣೆಗಳು ಕೊಡಲ್ಪಟ್ಟಿತು.
See, the law actually came 645 years after the initial promise to Abraham. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ. ನಾವು 12ನೇ ಅಧ್ಯಾಯ ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ನಾವು ದೇವರು ಮಾಡಿದಂತ ವಾಗ್ದಾನದ ಕುರಿತಾಗಿ ನಾವು ನೋಡ್ತೇವೆ. ನಾವು ದೇವರು ಮಾಡಿದಂತ ವಾಗ್ದಾನ 2090 BC, ಕ್ರಿಸ್ತ ಪೂರ್ವ 2090. ಆದರೆ ಅದು ನೆರವೇರುವಾಗ ಸುಮಾರು 645 ವರ್ಷಗಳು ದಾಟಿ. ಬಟ್ ದ ಪ್ರಾಮಿಸ್ ವಾಸ್ ರಿಪೀಟೆಡ್ ಟು ಐಸಕ್. ನಾವು ಆದಿಕಾಂಡ 26ನೇ ಅಧ್ಯಾಯ 24ನೇ ವಚನಕ್ಕೆ ಬರುವಾಗ ದೇವರು ಆ ವಾಗ್ದಾನವನ್ನು ಈಸಾಕನಿಗೆ ಪುನರುಚ್ಚಾರ ಮಾಡ್ತಾನೆ. ಅಂಡ್ ಲೇಟರ್ he did it to Jacob. It was in 1928 BC. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. So the last known affirmation or the reaffirmation of the Abrahamic covenant to Jacob occurred in Genesis chapter 46. Now ಆದಿಕಾಂಡ 46ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಬರೆದಂತ ಭಾಗದಲ್ಲಿ, ಅಂದ್ರೆ ಇಟ್ ವಾಸ್ ಇನ್ ದ ಇಯರ್ 1875 BC, 1875 ಕ್ರಿಸ್ತ ಪೂರ್ವದಲ್ಲಿ. ದಟ್ ಈಸ್ ಜಸ್ಟ್ ಬಿಫೋರ್ he went to Egypt. That's 430 years before the Mosaic law was given. ನೋಡಿ, ದೇವರ ವಾಕ್ಯ ಬರೆಯಲ್ಪಟ್ಟಂತ ಮಾತುಗಳು ಅದು ಎಷ್ಟು ಖಚಿತವಾಗಿ ಉಂಟೆಂಬುದಾಗಿ ಹೇಳಿದರೆ, ನಾವು ಚರಿತ್ರೆಯನ್ನು ಲೆಕ್ಕ ಹಾಕುವಾಗ ಯಾವ ರೀತಿಯಲ್ಲಿ ಕೂಡ ವ್ಯತ್ಯಾಸವಿಲ್ಲದೆ ಅದು ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ಇವಾಗ ಭಕ್ತನಾದಂತ ಪೌಲನು ಏನ್ ಹೇಳ್ತಾ ಇದ್ದಾನೆ, ಆತನು ಹೇಳಿದ ಮಾತನ್ನು ಗಮನಿಸಿರಿ. ಅಂಡ್ ದಿಸ್ ಐ ಸೇ that the law which was 430 years later cannot annul the covenant that was confirmed before by God in Christ Jesus. ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಅದು ಎಂದಿಗೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. Once God ratified the covenant officially, it had lasting authority, so that nothing and no one could annul the covenant. ಯಾರು ಕೂಡ ದೇವರ ವಾಗ್ದಾನವನ್ನು ಅದನ್ನು ಇಲ್ಲದಂತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. The Abrahamic covenant was unilateral, irrevocable, and it depended on God and not on man. But its complete fulfillment awaits the salvation of Israel and the millennial kingdom of Jesus Christ. ಆದರೆ ಆ ಎಲ್ಲ ಕಾರ್ಯಗಳು 100ಕ್ಕೆ 100 ಕಂಪ್ಲೀಟ್ ಆಗಬೇಕಾದ್ರೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಯಹೂದ್ಯರಿಗಾಗಿ ಬರತಕ್ಕಂತ ಒಂದು ಕಾಲ ಉಂಟು. ಆತನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನು ಅರಸನಾಗಿ ಆಳುವಂತ ಒಂದು ದಿನ ಉಂಟು. ಅಲ್ಲಿಯವರೆಗೆ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟ ವಾಗ್ದಾನಗಳು ಅದು ಖಂಡಿತವಾಗಿಯೂ ನೆರವೇರುವಂತ. ನನ್ನ ಪ್ರಿಯರೇ, ಹಾಗಾದರೆ ನಾವು ಈ ದಿನದಲ್ಲಿ ಸಾರತಕ್ಕಂತ ಯೇಸುವಿನ ಸುವಾರ್ತೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಂತ ವಾಗ್ದಾನಗಳು ಇಷ್ಟರವರೆಗೆ ನೆರವೇರುತ್ತಾ ಬಂದಿದೆ. ಇನ್ನು ಕೇವಲ ಕೆಲವು ವಿಷಯಗಳು ನೆರವೇರಲಿಕ್ಕೆ ಉಂಟು. ಅದನ್ನೇ ನಾವು ಪ್ರವಾದನೆಯಾಗಿ ನಾನು ಪ್ರತಿ ಮಂಗಳವಾರ ದಿವಸ ನಿಮ್ಮ ಮುಂದಕ್ಕೆ ನಾನು ವಿವರಿಸ್ತಾ ಇದ್ದೇನೆ. ಪ್ರವಾದನೆಯ ನೆರವೇರಿಕೆಯ ದಿನಗಳಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ಆತನ ವಾಗ್ದಾನಗಳು ನೆರವೇರಿಯದೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಪರಲೋಕದ ತಂದೆಯಾದಂತ ನೀನು ದೇವರಾಗಿ ಈ ಲೋಕದಲ್ಲಿ ಮಾಡಿದಂತ ವಾಗ್ದಾನಗಳು
ಯೇಸು ಕ್ರಿಸ್ತನಲ್ಲಿ ಚಾಚು ತಪ್ಪದೆ ಇಷ್ಟರವರೆಗೆ ನೆರವೇರುತ್ತಾ ಬಂದಿದೆ. ಮಾತ್ರವೇ ಅಲ್ಲ, ಕೊನೆಯ ಗಳಿಗೆಯವರೆಗೆ ಆತನ ಕುರಿತಾಗಿ ಬರೆಯಲ್ಪಟ್ಟಂತ ವಾಗ್ದಾನಗಳು ನೆರವೇರುವಂತಹದ್ದಾಗಿದೆ. ಅದಕ್ಕಾಗಿ ನನಗೆ ಸ್ತೋತ್ರ. ಸ್ವಾಮಿ, ನಿನ್ನ ವಾಕ್ಯದ ಸತ್ಯವನ್ನು ತಿಳಿದಂತ ನಾವು ನಿನಗೆ ವಿಧೇಯರಾಗಿ, ಹೌದು, ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರು. ತನ್ನ ವಾಕ್ಯದಲ್ಲಿ ನಮಗೆ ಕೊಟ್ಟ ವಾಗ್ದಾನಗಳು ಅದೆಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ನಂಬಿಕೆಯ ಜೀವನದಲ್ಲಿ ಮುಂದುವರಿಯಲು ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.